100 ಕಿಲೋಮೀಟ್ರ್ ಇದೆ. ಅಲ್ಲಿವರೆಗೆ ಅಷ್ಟು ಬುಕ್ಸ್ಗಳನ್ನ ಕೂಡ ಓದು. KS ಲಿಂಗಪ್ಪ ಅವರು ಬರೆದಿರುವಂಥದ್ದು. ಕರ್ನಾಟಕದಲ್ಲಿ ಭೂಕಂದ ಆಡಳಿತ ನಡೆದು ಬಂದ ದಾರಿ ಭಾಳ ಅದ್ಭುತವಾಗಿದೆ. ತಾವುಗಳು ಕೂಡ ಯಳಂದೂರಿಗೆ ಬಂದಿದ್ದೀವಿ. ಪ್ರಕಾಶ್ ಅಣ್ಣವರು ಯಳಂದೂರಲ್ಲೇ ಇದ್ದಾರೆ. ಈಗ ಅವ್ರನ್ನ ಕರ್ಕೊಂಡು ನಾವು ಈಗ ಅಣ್ಣೂರಿಗೆ ಹೋಗ್ಬೇಕು. ಬನ್ನಿ, ಇಲ್ಲೇ ಇದ್ದಾರಂತೆ, ಕರ್ಕೊಂಡು ಹೋಗೋಣ. ಅಲ್ಲೇ ನಾನು ಈ ಕಡೆ ಹೋಗಿ ದಾರಿ ಇಲ್ಲ ಮಗದಪ್ಪ. ಏನಿಲ್ಲಿ ಹೆವಿ ಬಿಸಿಲು ಬಿಡ್ರಿ ಇಲ್ಲಿ. ಇಲ್ಲೇ ನಿಂತಿದ್ದಾರೆ ಹೊನ್ನೂರು ಪ್ರಕಾಶ್ ಅವರು. ಬನ್ನಿ, ಅವ್ರು ಕರ್ಕೊಂಡು. ಇವತ್ತು ಯಳಂದೂರಲ್ಲಿ ಹೊನ್ನೂರು ಪ್ರಕಾಶ್ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು. ಅದನ್ನು ಕೂಡ ಕ್ಯಾನ್ಸಲ್ ಮಾಡಿ ಇವಾಗ ಹೊನ್ನೂರಿಗೆ ಹೋಗ್ತಾ ಇದೀವಿ. ಶಿಕ್ಷೆ ಇದೆ, ಶಿಕ್ಷೆ ಕೊಡ್ಬೇಕು ಅವ್ರಿಗೆ. ಈ ಕಡೆ ಕೊಡ್ಬೇಕು. ಇವ್ರು ಶೂಟ್ ಮಾಡ್ಬಿಟ್ರೆ ಏನಿತ್ತು ಅದೇ ಹೇಳಿದೆ ನಾನು. ಅದೇನೋ ಅವರು ಇವ್ರು ಮಾಡಿರೋ ತಪ್ಪು ಕೆಲಸ ಅವ್ರಿಗೆ ಗೊತ್ತಿತ್ತೇನೋ. ಹಾಗಾಗಿ ಅವರು ಕಾಡೊಳಗಡೆ ಜೀವನ ಮಾಡೋದು, ಎಲ್ಲ ಕಾಡೊಳಗಡೆ ಹೊಸ ಹೊಡ್ಕೊಂಡು ಹೋಗೋದು, ದನ ಹೊಡ್ಕೊಂಡು ಹೋಗೋದು, ಹಾಗಾಗಿ ಎಲ್ಲ ಕಾಡೊಳಗಡೆ ಹೋಗಿದ್ದಾರೆ. ಹಾಗಾಗಿ 4 ಜನದಲ್ಲಿ ಒಬ್ಬ ತಪ್ಪಿಸ್ಕೊಂಡಿದ್ದಾರೆ. ಇನ್ನು 3 ಜನಕ್ಕೆ ಆಗಾಗಿದೆ. ಯಾವುದು ಶೂಟೌಟ್ ಮಾಡೋದು ಪ್ರಾಣ ರಕ್ಷಣೆಗೆ ಅವರು ಬೆರಳು ಫಿಂಗರ್ ಪ್ರಿಂಟ್ ಎಲ್ಲ ಬರ್ತವೆ. ಸದ್ಯಕ್ಕೆ ಅವ್ರು ಸಾಯಿಸಬಾರ್ದಾಗಿತ್ತು ಅವ್ರನ್ನ, ಅಷ್ಟೇ ಸಾಯಿಸಿದ್ದಾರೆ. ಅದು ಏನು ಇಲ್ಲೇ ನಡೀತಕ್ಕಂಡು ಬನ್ನಿ. ಏನು ನಿನ್ನೆ ಹೊನ್ನೂರು ತಾಲೂಕಿನಲ್ಲಿ ನಡೆದಂತ ಘಟನೆ ಇವತ್ತು ಕೂಡ ಹೋರಾಟದ ಕಿಚ್ಚು ಬಹಳ ಎಷ್ಟು ಜನ ಸೇರಿದಾರೆ ನೋಡಿ. ಇನ್ನು ಕೂಡ ಹೋರಾಟ ಮುಂದುವರಿತಾ ಇದೆ. ಬಹಳಷ್ಟು ಜನಗಳು ಬಂದಿದ್ದಾರೆ. ನಾವು ಕೂಡ ಇವಾಗ ಬಂದು ನಮ್ಮ ಸಿದ್ದು ರೈತ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ಸ್ಟಾಗ್ರಾಮ್ಲೆಲ್ಲ ಪಾಪ ಸಾಕಷ್ಟು ಇದು ಮಾತಾಡ್ತಾರೆ ನೋಡಿ. ನಮಸ್ಕಾರ. ಇವ್ರು ಗೊತ್ತಲ್ಲ, ಗುಡ್ಸ್ವಾಮಿ. ಇವತ್ತು ಕೂಡ ಹೋರಾಟ ಮುಂದುವರಿತಾ ಇದೆ ಹೊನ್ನೂರು ತಾಲೂಕಿನಲ್ಲಿ. ನಾವು ಕೂಡ ಬಂದಿದ್ದೀವಿ. ಏನೇ ಆಗಲಿ ಜೀವ ಬಹಳ ಅಮೂಲ್ಯವಾದದ್ದು. ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ. ಈ ರೀತಿಯ ಘಟನೆ ನಡೆಯಬಾರ್ದಾಗಿತ್ತು. ಬಹಳ ಖಂಡನೆ ಇದು. ಅರಣ್ಯ ಇಲಾಖೆ ಒಂದು ನಿರ್ಲಕ್ಷ್ಯ ಸ್ಥಾನದಿಂದ ಈ ಘಟನೆ ನಡೆದಿದೆ. 3 ಕುಟುಂಬಗಳು ಪಾಪ ಬೀದಿಗೆ ಬಂದಿದ್ದಾವೆ. ಇವತ್ತು ಇಡೀ ಜನರೆಲ್ಲ ಸೇರಿ ಇವತ್ತು ಉಗ್ರ ಹೋರಾಟವನ್ನು ಘೋಷಣೆ
ನಿನ್ನೆಯಿಂದ ತುಂಬಾ ಹೋರಾಟ ಮಾಡಿದೀವಿ. ಹಾಗೂ ಸ್ಥಳೀಯರು, ಗ್ರಾಮಸ್ಥರು, ಸಾಮಾನ್ಯ ಜನರು ಎಲ್ಲರೂ ಕೂಡ ಬೆಂಬಲದಿಂದ ನಾವು ನಿನ್ನೆಯಿಂದ ಏನು ಹೋರಾಟ ಮಾಡಿದ್ವಿ. ಸ್ಥಳೀಯ ಶಾಸಕರು ಕೂಡ ನಿನ್ನೆಯಿಂದ ಜೊತೆಗೆ ಭಾಗವಹಿಸಿದ್ದಾರೆ. ಈಗ ಶಾಸಕರ ಒಂದು ನಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಕುಟುಂಬಕ್ಕೆ 15 ಲಕ್ಷದಂತೆ ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ಇದಾದ ನಂತರ ಏನು ತನಿಖೆ ನಡೀತದೆ, ತನಿಖೆ ನಡೆದು ಯಾವ ರೀತಿಯ ಒಂದು ಮಟ್ಟದಲ್ಲಿ ಮಾಹಿತಿ ಬರ್ತದೆ, ಆ ಮಾಹಿತಿಯ ಮೇಲೆ ಅವರಿಗೆ ಏನು ಪರಿಹಾರ ಸಿಗ್ಬೋದು, ಅಥವಾ ನಾವು ಕೇಳಿರುವಂತ ಒಂದು 2 ಕೋಟಿ ಈ ತರ ಒಂದು ಕುಟುಂಬಕ್ಕೆ, ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಾಗೂ ಆ ಮಕ್ಕಳ ಜೀವನಕ್ಕೆ ಏನನ್ನ ಒದಗಿಸಿಕೊಡ್ಬೇಕು ಅವರ ಕಾಡಲ್ಲಿ ದುಡ್ಡು ಕೊಟ್ಬಿಟ್ಟು ತಗೊಂಡಿದ್ದಾರೆ ಇವರು ಸಫಾರಿಗಳಿಗೆಲ್ಲ. ನಾವು ಕಾಡು ಒಳಗಡೆ ಹೋಗ್ತಪ್ಪ, ಏನೇನೋ ಬಣ್ಣ ಕಟ್ಬೋದು ರೈತರ ಮೇಲೆ. ರೈತರಿಗೆ ಅಲ್ಲಿ ಗಂಧದ ಮರ ಬರ್ತಾಗ ನಮಗೂ ಆಗಲ್ಲ. ಗಂಧದ ಮರ ಮಾಡಿದ್ರೆ ಯಾರ ಅಲ್ಲಿದ್ದಾವ ಗಂಧದ ಮರ. ಹಾಗಾಗಿ ರೈತರನ್ನ ಕೆಣಕ್ಬಾರ್ದು. ನಮ್ಗೆ ಸ್ವಾತಂತ್ರ್ಯ ಇಲ್ವಾಗಾರ, ಕಾಡು ಒಳಗಡೆ ಹೋಗ್ ಸ್ವಾತಂತ್ರ್ಯ ನಿಮ್ಗೆ ಇಲ್ವಾಗಾರ. ಹಾಗಾಗಿ ಅರಣ್ಯ ಇಲಾಖೆಯವರು ಒಂದು ದೊಡ್ಡ ಇದ್ರಲ್ಲಿ ನಡೀತಾ ಇದ್ದಾರೆ, ಒಂದು ಬಹಳ ನಾವೇ ಅಂತ. ಹಾಗಾಗಿ ರೈತರು ಅಷ್ಟೇ ಅವ್ರ ಮೇಲೆ ಬಹಳಷ್ಟು ದ್ವೇಷ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಎಸ್ ಪಿ ಹೇಳಿದ್ನಿ, ತಕ್ಷಣ ಒಂದು ಶಾಂತಿ ಸಭೆನ ಕರೆದು ಏನ್ ತೊಂದರೆಗಳಿದೆ, ನಮ್ಗೇನ್ ತೊಂದರೆ ಇದೆ, ಅವ್ರಿಗೇನ್ ತೊಂದರೆ, ಕೂತ್ಕೊಂಡು ಒಂದು ಪರಸ್ಪರ ಇಬ್ಬರಿಗೂ ಒಂದು ಅನ್ಯೋನ್ಯ ಸಂಬಂಧ ಇರ್ಬೇಕು ಹೊರತು ಈ ತರ ಸಾಯಿಸೋದ್ರಲ್ಲಿ ಇಲ್ಲ. ಹಾಗಾಗಿ ನಾವು ಅಷ್ಟೇ ಚರ್ಚೆ ಮಾಡಿ ಎಸ್ ಪಿ ಅವ್ರಿಗೆ ಹೇಳಿದೀನಿ, ಬೇಗ ಒಂದು ಶಾಂತಿ ಸಭೆನ ಕರೀರಿ ಸರ್, ಏನೇನು ತೊಂದರೆಗಳಿದೆ ರೈತರಿಗೆ, ಅವ್ರಿಗೆ ಏನೇನು ತೊಂದರೆ ಕೇಳೋಣ ಅಂತ ಒಂದು ಹೇಳಿದ್ದೀನಿ ಸರ್. ತಕ್ಷಣ ಒಂದು ಶಾಂತಿ ಸಭೆನ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಮುಂದೆ ಸರ್ ನಾ ಏನು ಕೇಳಿಲ್ಲ. ಮುಂದೆ CCF ವರ್ಗೂ ಆಗ್ಬೇಕು, ಅರಣ್ಯ ಸಚಿವರಿಗಂತೂ ಆಗ್ಬೇಕು ಅಂತ ನಾವು ಕೇಳೋದು. ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು. ಒಂದ್ಸತಿ CCFಗೆ DCFಗೆ ಪರ್ಮಿಷನ್ ಆಗ್ಬಿಟ್ರೆ ಕಾಡು ಚೆನ್ನಾಗಿರ್ತದೆ, ನಾವು ಚೆನ್ನಾಗಿರ್ತೀವಿ, ಪ್ರಾಣಿಗಳು ಚೆನ್ನಾಗಿರ್ತವೆ. ಒಂದ್ಸತಿ ಕೇಸ್ ಅವ್ರ ಮೇಲೆ ಜೈಲಿಗೆ ಕಳಿಸಿದ್ರೆ ಸಸ್ಪೆಂಡ್ ಆಗಿ ಮನೆಗೆ ಕಳಿಸೋದಲ್ಲ, ಪುನಃ ಬರ್ತಾರೆ ಅವರು. ಜೈಲ್ಗೆ ಹೋಗ್ಬೇಕು, ಅವ್ರ ಕೆಲಸ ಹೋಗ್ಬೇಕು. ಶಿಕ್ಷೆ ಆದಾಗ ಈ ಕಾಡು ಚೆನ್ನಾಗಿರ್ತದೆ, ನಾವು ಚೆನ್ನಾಗಿರ್ತೀವಿ, ಪ್ರಾಣಿಗಳು ಚೆನ್ನಾಗಿರ್ತವೆ. ಹಾಗಾಗಿ ಎಲ್ಲೋ ಲೋಪ ಆಗದೆ ಈ ದೊಡ್ಡ ದೊಡ್ಡ ಅಧಿಕಾರಿಗಳು ಚಿಕ್ಕವ್ರನ್ನ ಬಿಟ್ಬಿಟ್ಟು ಆಟ ಆಡಿಸ್ತಿದ್ದಾರೆ. ಯಾರು ಪರ್ಮಿಷನ್ ಕೊಟ್ರು ಹೊಡೆಯಕ್ಕೆ? ಅವ್ರಿಗೆ ಕೊಟ್ಟಿರ್ಬೇಕು ತಾನೆ, ಅವ್ರಿಗೆ ಹೆಂಗ್ ಕೊಟ್ರು? ಹಂಗಾಗಿ ಅವ್ರು 3 ಜನ ತಪ್ಪಿಸ್ಕೊಳಕ್ಕಾಗಲ್ಲ. ಯಾರು ಹೊಡೆದ್ರು ಶಿಕ್ಷೆ ಗ್ಯಾರಂಟಿ. ಅವ್ರಿಗೆ ಹಾಗೆ ನಾಳೆ ದಿನ ಈಚೆ ಬರ್ತದೆ, ಯಾರು ಅಲ್ಲಿ ಇದ್ರೂ ಬಂದೇ ಬರ್ತದೆ, ಯಾರು ನಾಳೆ ಈಚೆ ಬರ್ತದೆ. ಆದ್ರೆ ಮೇಲಧಿಕಾರಿಗಳಿಗೂ ಶಿಕ್ಷೆ ಆಗ್ಬೇಕು ಅಂತ ನಮ್ಮ ಏನಿವತ್ತು ಕಣ್ಣೂರು ತಾಲೂಕಿನಲ್ಲಿ ಇವತ್ತು ಪ್ರತಿಭಟನೆ ಬಂದಿದ್ದು. ಎಲ್ಲ ಸ್ಥಳೀಯ ಶಾಸಕರು ಮತ್ತು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದಿದ್ರು. ಈಗಾಗಲೇ ಶಾಸಕರು ಮತ್ತು ಎಲ್ಲ ಹೇಳಿ ತಕ್ಷಣ 15 ಲಕ್ಷ ರೂಪಾಯಿಯನ್ನ ಸಂತ್ರಸ್ತರ ಕುಟುಂಬಕ್ಕೆ ನಾವು ತಲುಪಿಸಿದ್ವಿ ಅಂತ ಹೇಳಿದ್ದಾರೆ. ಪ್ರತಿಭಟನೆ ಬಹಳ ಒಂದು ಉಗ್ರ ರೂಪಕ್ಕೆ ತಾಳ್ತಾ ಇತ್ತು. ಹಾಗಾಗಿ SP ಅವರು ಮತ್ತು ಪ್ರತಿಯೊಬ್ಬರು ಕೂಡ ಬಂದು ಇದನ್ನು ಒಂದು ಶಾಂತಿಯುತವಾಗಿ ಹಿಂಪಡೆಯಲಾಗಿದೆ, ಅಂದರೆ ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ. ಇದೇನ ಸಂಪೂರ್ಣ ನಿಲ್ಲಿಸಿಲ್ಲ. ಅವ್ರು ಏನು ಭರವಸೆ ಇದೆ ಅದನ್ನು ತಕ್ಷಣ ಅವರು ನೀಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನ ಮಾಡೋದಿಲ್ಲ ಅಂತ ತಿಳಿಸಲಾಗಿದೆ. ಹಾಗೂ SP ಅವರು ಮತ್ತು ಎಲ್ಲ ಸ್ಥಳೀಯರು ಹೇಳಿರುವಂಥ ಪ್ರಕಾರ ಇನ್ನು 2 ದಿನದಲ್ಲಿ ಶಾಂತಿಯುತ ಸಭೆ ಎಲ್ಲರನ್ನೂ ಕೂಡ ನಾವು ಕರೆಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಭೆಗಳನ್ನ ತಾತ್ಕಾಲಿಕವಾಗಿ ಕೈ ಬಿಡಲಾಗಿದೆ. ನನಗೆ 100 ಲಕ್ಷಗಳೆಲ್ಲ ಎಲ್ಲ ಮುಗಿಸಿ ಮತ್ತು ಸಂಕ್ರಮಣ ಹೊಸಮಳೆ ಎಲ್ಲ ಓಕೆ ಸರ್, ಓಕೆ ಸರ್. ಯಳಂದೂರು ಏನು ಬೆಳಿಗ್ಗೆ ನಾವು ಹತ್ತಿದೋ ಯಳಂದೂರು ಬಸ್ ಸ್ಟ್ಯಾಂಡ್ಗೆ ತಂದು ಪ್ರಕಾಶ್ ಅಣ್ಣ ಬಿಟ್ಟು ಬನ್ನಿ, ನಾವು ಬಸ್ ಮುಖಾಂತರ ಹೋಗ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಕೊಳ್ಳೇಗಾಲ ಓಕೆ ಸರ್, ಬಟ್ ಯಳಂದೂರು ಬಸ್ ಸ್ಟ್ಯಾಂಡ್ ಹತ್ರನೇ ಬಂದಿದ್ದೀವಿ. ಈಗ ನಮ್ಮ ಪಯಣ ಗುಂಡ್ಲುಪೇಟೆ ಕಡೆ. ಬೇರೆಂಬಡಿ ಶಶಿ ಮತ್ತು ಮಾದಾಪಟ್ನ ಸಚಿನ್ ಮತ್ತು ನಾವುಗಳು ಇವಾಗ ಗುಂಡ್ಲುಪೇಟೆ ಹೋಗ್ತೀವಿ. ಗುಂಡ್ಲುಪೇಟೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? 60 ಕಿಲೋಮೀಟರ್ ಇದೆ. ಸೊ 60 ಕಿಲೋಮೀಟ್ರು ಆ ಕಡೆ ನಮ್ಮದು ಸುಲ್ತಾನ್ ಬತ್ತೇರಿ ಕಡೆಬಾಡು ಮದ್ದೂರು ಆ ಕಡೆ ಹೋಗ್ಬೇಕು. ಸೊ ನಮಗೂ ಒಂದು 3 ಗಂಟೆ 2.5 ಗಂಟೆ ಪಯಣವಿದೆ. 7 ಅಂದರೆ 8 9 ಗಂಟೆಗೆಲ್ಲ ಊರಿಗೆ ನಾವು ತಲುಪ್ತೇವೆ. ಯಳಂದೂರು ಬೆಳಿಗ್ಗೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು ವಿಡಿಯೋ ನೋಡ್ತಾ ಇದ್ದೀರಾ. ಈ ದಿನದ ಲಾಸ್ಟ್ ವಿಡಿಯೋ ಇಲ್ಲಿಂದನೇ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.